ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೂ ಕೂಡ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೋಟ್ಯಾನು ಕೋಟಿ ಹಿಂದೂಗಳು ಆ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದೀವಿ. ಆದ್ರೆ ನೆನಪಿರ್ಲಿ, ಅಯೋಧ್ಯೆಗೆ ಬಂದಾಗ ಸರಿಯೂ ನದಿಯ ಬಗ್ಗೆ ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಒಂದಷ್ಟು ಮಹತ್ವ ಇದೆ. ಆ ಮಹತ್ವ ಏನು? ಮತ್ತೊಂದು ವಿಚಾರ, ರಾಮ ರಾಜ್ಯವನ್ನ ಮಾಡುವಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಿದ್ನೋ, ಆತನ ಆದರ್ಶಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಆದ್ರೆ ರಾಮ ಒಬ್ಬ ರಾಜಕಾರಣಿ ಆಗಿದ್ದನ, ಆತನ ಕೆಲಸಗಳು ಹೇಗಿರ್ತಾ ಇತ್ತು, ಈಗಿನ ರಾಜಕಾರಣಕ್ಕೂ ರಾಮನ ರಾಜಕಾರಣಕ್ಕೂ ಯಾವ ರೀತಿಯ ವ್ಯತ್ಯಾಸ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ. ಅವರು ವಿವರಣೆ ಕೊಡ್ತಾ ಹೋಗ್ತಾರೆ. ನೋಡಿ ಸರ್, ನನಗೆ ಒಂದು ಪ್ರಶ್ನೆ ಇರೋದು, ಬಹುತೇಕರು ನಾವು ಅಯೋಧ್ಯೆ ಬಗ್ಗೆ ಮಾತಾಡ್ತೀವಿ, ರಾಮನ ಬಗ್ಗೆ ಮಾತಾಡ್ತೀವಿ, ಆತನ ಆದರ್ಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಮರಾಜ್ಯ ಆಗಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ದೀವಿ. ಆದರೆ ರಾಮ ಒಬ್ಬ ರಾಜಕಾರಣಿ ಆಗಿದ್ನ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ರಾಮ ಒಬ್ಬ ಶ್ರೇಷ್ಠವಾಗಿರುವಂಥ ರಾಜ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಹೀಗಾಗಿಯೇ ರಾಮರಾಜ್ಯದ ಪರಿಕಲ್ಪನೆ ಬಂದಾಗಲೆಲ್ಲ ರಾಮನನ್ನು ಜೋಡಿಸ್ಕೊಳ್ತೀವಿ. ಆದರೆ ನಾವು ರಾಮ ಮಗನಾಗಿ ಹೇಗಿದ್ದ, ಗಂಡನಾಗಿ ಹೇಗಿದ್ದ, ಅಣ್ಣನಾಗಿ ಹೇಗಿದ್ದ, ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತೀವಲ್ಲ. ರಾಮ ರಾಜಕಾರಣದ ದೃಷ್ಟಿಯಿಂದ ಹೇಗಿದ್ದ ಅಂತ ಕೇಳಿದರೆ, ರಾಮರಾಜ್ಯದ ಬಗ್ಗೆ ಹೇಳುವಾಗ ನಾವು ಹೇಳ್ತೀವಿ ಅಲ್ಲಿ ಕಳ್ಳತನ ಇರಲಿಲ್ಲ, ಕೊಲೆ ಸುಲಿಗೆಗಳಿರಲಿಲ್ಲ, ನ್ಯಾಯಯುತವಾಗಿ ಬದುಕುವಂಥ ಜನ ಇದ್ದರು. ಸ್ವತಃ ರಾಮ ಕೂಡ ನ್ಯಾಯ ಪರಿಪಾಲಕನಾಗಿದ್ದ, ಸತ್ಯ ಪರಿಪಾಲಕನಾಗಿದ್ದ, ಇವೆಲ್ಲ ಮಾತುಗಳನ್ನು ಕೇಳ್ತೀವಿ. ಆದರೆ ನನಗೆ ಭಾಳ ಖುಷಿ ಅನ್ಸೋದೇನು ಅಂತಂದರೆ, ರಾಮ ರಾಜನಾಗುವ ಮೊದಲು ತನ್ನ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ತ ರಾಜ್ಯವನ್ನು ವೀಕ್ಷಿಸಿದ್ದ ಅಂತ. ನೀವು ಕಾಡಿಗೆ ಹೋಗಿದ್ದಾನೆ ಅಂತಂದರೆ ಸುಮ್ಮನೆ ಕಾಡಿಗೆ ಹೋಗಲಿಲ್ಲ, ಹೋಗುವಾಗ ಗುಹನನ್ನು ಅಪ್ಪಿಕೊಂಡ, ಇಡೀ ಒಂದು ಸಾಮ್ರಾಜ್ಯವನ್ನು ತನ್ನದಾಗಿಸ್ಕೊಂಡ. ನಿಷಾದ ರಾಜನ ಕುರಿತಂತೆ ನಾವೇನು ಮಾತಾಡ್ತೀವಿ, ಇದೇ ಪ್ರಕರಣದಲ್ಲಿ ಬರುವಂಥದ್ದು. ಇದೇ ರಾಮ ಮುಂದುವರೆದು ಹೋಗಬೇಕಾದ್ರೆ ಶಬರಿ ಒಂದು ಟ್ರೈಬಲ್ ಹೆಣ್ಣು ಮಗಳು, ಅಂದರೆ ಟ್ರೈಬನ್ನು ಕೂಡ ಬಿಡಲಿಲ್ಲ, ಆ ಟ್ರೈಬಲ್ ಹೆಣ್ಣು ಮಕ್ಕಳನ್ನು ಕೂಡ ತನ್ನದಾಗಿಸ್ಕೊಂಡಂದರೆ ಇಡೀ ಟ್ರೈಬ್ ಜನರನ್ನು ಕೂಡ ನೀವು ನನ್ನವರು ಅಂತ ಹೇಳುವಂಥ ಪ್ರಯತ್ನ ಮಾಡ್ದ. ಆನಂತರ ಸ್ವತಃ ರಾಮ ವಾನರರನ್ನು, ನಾವು ಕನ್ನಡದ ಭಾಳ ಹೆಮ್ಮೆ ನಮಗೆ, ಆಂಜನೇಯ ಮತ್ತು ಸುಗ್ರೀವ ಎಲ್ಲ ದೃಷ್ಟಿಯಿಂದ ನೋಡುವಾಗ ವಾನರರನ್ನು, ಇಡೀ ವಾನರ ಸಮೂಹವನ್ನು ತನ್ನವರನ್ನಾಗಿಸಿಕೊಂಡ. ಒಬ್ಬ ರಾಜನಿಗಿರಬೇಕಾಗಿರುವಂಥ ಅತ್ಯಂತ ಪ್ರಮುಖವಾದ ಲಕ್ಷಣ ಏನು ಅಂತಂದರೆ, ನೀವು ಅಪ್ಪ ರಾಜನಾಗಿದ್ದ ಅನ್ನೋ ಕಾರಣಕ್ಕೋಸ್ಕರ ಮಗ ರಾಜನಾಗೋದು ಬೇರೆ ಮಾತು. ಆದರೆ ನಿಮ್ಮ ಸಾಮರ್ಥ್ಯದಿಂದ ಒಂದು ರಾಮ ತುಂಬ ದೊಡ್ಡ ಕ್ಷತ್ರಿಯ ಹೋರಾಟಗಾರನಾಗಿದ್ದ ಅನುಮಾನ ಇಲ್ಲ. ಆದರೆ ಜನರಿಗೂ ಅವನ ಮೇಲೆ ಪ್ರೀತಿ ಇತ್ತ ಅಂತ ಗುರುತಿಸಬೇಕು ಅಂತಂದರೆ ರಾಮಾಯಣದಲ್ಲಿ ಇದು ನಮ್ಗೆ ಗೊತ್ತಾಗುತ್ತೆ. ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿದ್ದೇನು ಅಂದರೆ, ರಾಮನ ರಾಜಕಾರಣದ ವಿಚಾರಕ್ಕೆ ಬಂದಾಗ ರಾಮ ಲಂಕೆಗೆ ಹೋಗ್ತಾನಲ್ಲ, ಲಂಕೆಗೆ ಹೋದಾಗ ವಿಭೀಷಣ ರಾಮನ ಕುರಿತಂತೆ ಗುರುತಿಸ್ತಾನೆ, ರಾವಣನಿಗೆ ಬುದ್ಧಿವಾದ ಹೇಳುವಂಥ ಪ್ರಯತ್ನ ಮಾಡ್ತಾನೆ. ಕೊನೆಗೆ ರಾಮನನ್ನು ಭೇಟಿಯಾಗಲಿಕ್ಕೆ ಅಂತ ಬರ್ತಾನೆ, ಅದು ಸ್ವರ್ಗ ಮಾರ್ಗದಿಂದ ಬಂದು ಇಳಿದ ಅಂತ ಹೇಳ್ತಾರೆ. ಹಾಗೆ ಬಂದಂಥ ಆಕಾಶ ಮಾರ್ಗದಿಂದ ಬಂದಂಥ ವಿಭೀಷಣನನ್ನು ರಾಮ ಕರೆದು ಪಕ್ಕದಲ್ಲಿ ಕೂರಿಸ್ಕೊಳ್ತಾನೆ. ಎಲ್ಲರೂ ಹೇಳ್ತಾರೆ, ಈತ ಶತ್ರುಪಾಳೆಯಿಂದ ಬಂದಿರೋನು, ಹೀಗಾಗಿ ಅವನನ್ನು ನಾವು ಹೊಡಿಬೇಕು, ಬಡಿಬೇಕು, ಅಥವಾ ಅವನಿಗೆ ಶರಣು ಕೊಡಬಾರ್ದು ಅಂತ ಹೇಳಿದಾಗ ರಾಮ ಬಹಳ ಪ್ರೀತಿಯಿಂದ ಅವನನ್ನು ಕರೆದು ಅವನ ಕುರಿತಂತೆ ಹೇಳುವಾಗ ಹೇಳ್ತಾರೆ, ಲಂಕಾ ನರೇಶ್ ವಿಭೀಷಣ್ ಅಂತ ಹೇಳಿದ್ರಂತೆ. ರಾಮನಿಗೆ ಗೊತ್ತಿರಲಿಲ್ವಾ ಲಂಕಾ ನರೇಶ ರಾವಣ ಅಂತ. ಆದರೆ ಲಂಕಾ ನರೇಶ ವಿಭೀಷಣ ಅಂತ ಹೇಳಿದ್ಯಾಕೆ ಅಂತಂದರೆ, ಭವಿಷ್ಯದಲ್ಲಿ ಲಂಕೆಯಿಂದ ನಾನು ಪಡ್ಕೊಂಡ ನಂತರ ನೀನೇ ಲಂಕೆಯ ಒಡೆಯನಾಗ್ತೀಯ ಅನ್ನೋದರ ಭಾವನೆಯನ್ನು ಅವ್ರ ಮನಸ್ಸಿನಲ್ಲಿ ಬಿತ್ತಿದ ಅಂತ. ಅಂದರೆ ಇದು ರಾಜಕಾರಣದಲ್ಲಿ ಇರಬೇಕಾಗಿರುವಂಥ ಸೂಕ್ಷ್ಮವಾದ ಪಟ್ಟುಗಳನ್ನು ನಮಗೇನನ್ಸುತ್ತೆ ಅಂತಂದರೆ, ಸತ್ಯ ಪರಿಪಾಲನೆ ಅಂತಂದರೆ ನೀವು ಏನನ್ನೂ ಕೂಡ ಈ ಥರದ ಕೆಲಸಗಳನ್ನು ಮಾಡಬಾರ್ದು, ಹಾಗೇನಿಲ್ಲ. ರಾಮ ಕೂಡ ವಿಚಾರದಲ್ಲಿ ಬಹಳ ಬುದ್ಧಿವಂತನಾಗಿದ್ದ. ನೀವು ರಾಮಾಯಣದ ಯುದ್ಧವನ್ನು ನೋಡುವಾಗ ಕೊನೆಯ ಯುದ್ಧದಲ್ಲಿ ಒಂದಷ್ಟು ಗೂಢಚಾರರು ಈ ಕಡೆಗೆ ಬರ್ತಾರೆ, ಬಂದು ರಾಮನ ಸೈನ್ಯದ ಸಾಮರ್ಥ್ಯ ತಿಳ್ಕೊಳ್ಳಿಕ್ಕೆ ಅಂತ ಬರ್ತಾರೆ. ಬಂದಂಥ ಗೂಢಚಾರರನ್ನ ಇವ್ರು ಹಿಡ್ಕೊಂಡು ಬಂದು ಇವರನ್ನ ಕೊಲ್ಲಬೇಕು ಅಂತ ಹೇಳಿದಾಗ ಎಲ್ಲರೂ ಆಕ್ರೋಶದಿಂದ ಹೇಳ್ತಾರೆ, ಈ ಗೂಢಚಾರನ ಉಳಿಸಬಾರ್ದು ಅಂತ. ರಾಮ ಏನು ಮಾಡ್ತಾನೆ, ಬಹಳ ಪ್ರೀತಿಯಿಂದ ಅವ್ರನ್ನ ಮೈದಡವಿ ಮಾತನಾಡಿಸಿ ಹೋಗಿ ಅಂತ ಕಳಿಸ್ಕೊಡ್ತಾನೆ. ಎಲ್ಲಿವರೆಗೂ ಆಗ್ಬಿಡತ್ತೆ ಇದು ಅಂತಂದರೆ, ವಾಪಸ್ ಹೋದಂಥ ಗೂಢಚಾರರು ರಾವಣನಿಗೆ ಹೇಳ್ತಾರೆ, ರಾಮನ ಶಕ್ತಿ ಬೇರೆ, ಆದರೆ ರಾಮನ ಗುಣ ಭಾಳ ಅದ್ಭುತವಾಗಿದ್ದು ಅಂತ. ರಾವಣನಿಗೆ ಸೋಲು ಶುರುವಾಗಿದ್ದು ಇವೆಲ್ಲಕ್ಕಿಂತಲೂ ಮುಂಚೆ, ರಾಮನೊಂದಿಗೆ ಕಾದಾಟ ಆನಂತರ, ಕಾದಾಟಕ್ಕಿಂತ ಮುಂಚೆ ಮಾನಸಿಕವಾಗಿ ಒಂದು ಸೋಲು ಕೊಡುವಂಥ ಒಂದು ಪ್ರಕ್ರಿಯೆ ಇತ್ತಲ್ಲ, ಅದು ಭಾಳ ವಿಶಿಷ್ಟವಾಗಿತ್ತು ಅಂತ. ಹೀಗಾಗಿ ನನಗೆ ಇಡೀ ರಾಮಾಯಣ ನೋಡುವಾಗ ನಾವು ರಾಮನ ಕುರಿತಂಥ ಯಾವ ಗುಣಗಳನ್ನು ನೋಡ್ತೀವಲ್ಲ, ಅದು ತಂದೆಯ ಅಥವಾ ಅವನು ಮಗನಾಗಿ, ಗಂಡನಾಗಿ, ಅಣ್ಣನಾಗಿ, ಇವೆಲ್ಲದರ ಪಾರ್ಟ್ ಒಂದಾದರೆ, ರಾಮ ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ, ಯುದ್ಧ ನೀತಿಜ್ಞನಾಗಿ, ಬಹಳ ಅದ್ಭುತವಾದ ವ್ಯಕ್ತಿಯಾಗಿ ಕಂಡು ಬರ್ತಾನೆ ನಮಗೆ ಅನೇಕ ಬಾರಿ ಅಂತ ಅನ್ಸುತ್ತೆ ನನಗೆ. ನೋಡಿ, ರಾಮರಾಜ್ಯ ಆಗುವಲ್ಲಿ ರಾಮರಾಜನಾಗಿ ರಾಜಕಾರಣಿಯಾಗಿ ಯಾವ ರೀತಿ ಕೆಲಸಗಳನ್ನ ಮಾಡ್ದ ಅಂತ ತಾವು ವಿವರಣೆ ಕೊಡ್ತಾ ಇದ್ರಿ. ಬಟ್ ಈಗಿನ ರಾಜಕಾರಣ ನೋಡಿದಾಗ ಇರುವಂತಹ ವ್ಯತ್ಯಾಸಗಳು, ರಾಮರಾಜ್ಯ ಆಗುವಲ್ಲಿ ನಮ್ಮ ರಾಜಕಾರಣಿಗಳು ಕೂಡ ಕೆಲಸ ಮಾಡಿಬಿಟ್ರೆ ಎಷ್ಟು ಒಳ್ಳೇದಲ್ವಾ ಅಂತ ಅನ್ಸಲ್ವಾ ಸರ್? ಅಬ್ಸಲ್ಯೂಟ್ಲಿ ಹೌದು. ಬಟ್ ನಂಗೆ ಗೊತ್ತಿಲ್ಲ, ನಾನು ಹೇಳಿದ್ರೆ ಎಕ್ಸಾಜುರೇಷನ್ ಅನ್ನಿಸ್ಬೋದು.
ಬಹುಶಃ ನನಗೆ ಕೆಲವು ಗುಣಗಳು ಈ ಥರದ ನಾನು ಈಗೇನು ಹೇಳಿದ್ನೋ ಅದು ಈ ದೇಶದ ಪ್ರಧಾನಮಂತ್ರಿಯಲ್ಲಿ ಕಂಡು ಬರುತ್ತೆ. ನೀವು ನೋಡಿ, ಈ ದೇಶದ ಪ್ರಧಾನಮಂತ್ರಿ ಕಾಶಿಗೆ ಹೋಗ್ತಾರೆ, ಅಲ್ಲಿ ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಿದವರ ಮೇಲೆ ಹೂ ಎರಚಿ ಅವರಿಗೆ ಮೊದಲು ಗೌರವವನ್ನು ಸಮರ್ಪಿಸ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಳು ಪ್ರಯಾಗಕ್ಕೆ ಹೋಗ್ತಾರೆ ಕುಂಭಮೇಳಕ್ಕೆ, ಅಲ್ಲಿ ಯಾರು ಸ್ವಚ್ಛತಾ ಕರ್ಮಿಗಳಿದ್ದಾರೋ ಅವರ ಪಾದವನ್ನು ತೊಳಿತಾರೆ. ಅಂದರೆ ಎಲ್ಲೋ ಒಂದು ಕಡೆ ರಾಮ ಹೇಗೆ ಗುಹನನ್ನು ತಬ್ಬಿಕೊಂಡೋ, ರಾಮ ಹೇಗೆ ಶಬರಿಯ ಆ ಕೊಟ್ಟ ಬೇರ್ ಹಣ್ಣನನ್ನು ಅದನ್ನು ತಿನ್ನೋ ಇವೆಲ್ಲವನ್ನು ನೋಡಿದಾಗ ನನಗನ್ಸುತ್ತೆ ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತಲೂ ಇವೆಲ್ಲವನ್ನು ಅರ್ಥ ಮಾಡಿಕೊಂಡಿರೋದಿದೆಯಲ್ಲ, ಇದು ಭಾರತೀಯ ಶಾಸ್ತ್ರ ಗ್ರಂಥಗಳ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂಗತಿ. ಇತಿಹಾಸವಾಗಿರುವಂಥ ರಾಮಾಯಣ ದೂರದ ದೃಷ್ಟಿಯಿಂದ ನೋಡಿದ್ರೆ ಒಂದು ಧಾರ್ಮಿಕ ಗ್ರಂಥ ಅಂತ ಅನೇಕರಿಗೆ ಅನ್ನಿಸ್ಬೋದು. ಆದರೆ ಇದು ಬರೀ ಧಾರ್ಮಿಕ ಗ್ರಂಥ ಅಲ್ಲ, ಇದು ಪ್ರತಿ ಹೆಜ್ಜೆಯಲ್ಲೂ ಕೂಡ ನೀವು ರಾಜಕಾರಣಿಯಾಗಿ, ನೀವೊಂದು ಫ್ಯಾಮಿಲಿ ಮ್ಯಾನ್ ಆಗಿಯೂ ಕೂಡ ಹೇಗೆ ಬದುಕಬೇಕು ಅನ್ನೋದಕ್ಕೆ ರಾಮಾಯಣ ಒಂದು ಶ್ರೇಷ್ಠ ಆದರ್ಶವಾಗಿ ನಿಲ್ಲುತ್ತೆ. ದುರದೃಷ್ಟ ಅಂತಂದರೆ ನಮ್ಮ ರಾಜಕಾರಣಿಗಳಿಗಾಗಿ ಈ ದೇಶದ ಪ್ರಮುಖ ಯಾರು ಇದ್ದೀವೋ ನಾವೆಲ್ಲರೂ ಕೂಡ ರಾಮಾಯಣವನ್ನು ಅರ್ಥೈಸಿಕೊಂಡು ಅದನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ಸೋತಿರೋದ್ರಿಂದ ಬಹುಶಃ ನನಗನ್ಸುತ್ತೆ ಭಾರತದ ರಾಜಕಾರಣದ ಪರ್ವಕ್ಕೆ ಇನ್ನೂ ಹೆಚ್ಚು ರಾಮ ಬೇಕಾಗಿದ್ದಾನೆ. ಯಾರ್ಯಾರು ಇವತ್ತು ರಾಮ ಮಂದಿರವನ್ನು ವಿರೋಧಿಸ್ತಾ ಇದ್ದೀರೋ ಅವರೆಲ್ಲರೂ ಬಂದು ರಾಮನಿಗೆ ಹಣೆ ಹಚ್ಚಿ ರಾಮಾಯಣವನ್ನು ಒಂದ್ಸಲ ಓದಿದ್ರೆ ಒಬ್ಬ ಒಳ್ಳೆಯ ರಾಜಕಾರಣಿ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ಅತಿಶಯೋಕ್ತಿ ಅಂತ ಅನ್ಸುತ್ತೆ ಸರ್. ಕೆಲವರು ಅದನ್ನ ಹಾಗೆ ವಿವರಣೆ ಕೊಟ್ಬಿಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು ಇರೋದ್ರಿಂದಲೇ ಮಂದಿರಗಳಿಗೆ ಉಳಿಗಾಲ ಇದೆ, ಸೊ ಇದನ್ನ ಯಾಕೆ ನೀವು ರಾಜಕೀಯವಾಗಿ ಬಳಕೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ, ರಾಮನನ್ನ ಕೂಡ ನಾವು ವಿರೋಧ ಮಾಡಲ್ಲ, ಆದರೆ ಇದು ಮಂದಿರ ಉದ್ಘಾಟನೆ ಇದು ರಾಜಕೀಯವಾಗಿ ಆಗ್ತಾ ಇದೆ ಅನ್ನೋ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಯಾಕಿಷ್ಟು ವಿರೋಧ ಅಂತ ಒಳ್ಳೆ ಕೆಲಸಗಳಿಗೆ? ವಂಡರ್ಫುಲ್, ಇದು ಭಾಳ ಒಳ್ಳೆ ಪ್ರಶ್ನೆ ಶ್ರುತಿ. ನನಗೆ ಈ ಮಂದಿರದ ಗಲಾಟೆ ಬಂದಾಗ ಭಾರತದಲ್ಲಿ ಇದು ಮೊದಲನೇ ಮಂದಿರ ಈ ಥರ ವಿರೋಧ ಕಟ್ಕೊಳ್ತಿರೋದಲ್ಲ. ಸೋಮನಾಥ ಮಂದಿರ ಕುರಿತಂತೆ ಭಾಳ ಜನ ಮಾತಾಡೋದಿಲ್ಲ. ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು, ಈ ದೇಶದ ಉಕ್ಕಿನ ಮನುಷ್ಯ ಅಂತ ಕರೆಯಲ್ಪಟ್ಟಂಥ ಸರ್ದಾರ್ ಪಟೇಲ್ರು ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಕೈ ಹಾಕಿದರು. ಸೋಮನಾಥ ಮಂದಿರ ನಿರಂತರ ದಾಳಿಗೊಳಗಾದಂಥ ಮಂದಿರ. ಅದು ಮೊಹಮ್ಮದ್ ಘೋರಿ ಗಜ್ನಿಯರಿಂದ ಹಿಡಿದು ನಿರಂತರವಾಗಿ ಒಂದಾದ್ಮೇಲೆ ಒಂದು ಪ್ರತಿ ಬಾರಿ ದಾಳಿ ಆದಾಗಲೂ ಕೂಡ ಆ ಮಂದಿರದ ಪುನರ್ ನಿರ್ಮಾಣಕ್ಕೆ ಜನ ಒಟ್ಟಾಗ್ತಿದ್ರು, ಆ ಮಂದಿರದ ಪುನರ್ ನಿರ್ಮಾಣ ಮಾಡ್ತಾ ಇದ್ರು. ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ ಸೋಮನಾಥ ಮಂದಿರದ ಪುನರ್ ನಿರ್ಮಾಣ ಮಾಡಬೇಕು ಅಂತಂದಾಗ ನೆಹರು ಮೊದಲಿಗೆ ವಿರೋಧಿಸಿದ್ರು, ಬೇಡ ಇದನ್ನ ನಾವು ಮಾಡಬಾರದು ಅಂತ. ನಂಗೆ ಆಶ್ಚರ್ಯ ಅನ್ಸುತ್ತೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಏನು ಹೇಳಿದ್ರು ಅಂತಂದ್ರೆ, ಈ ಸೋಮನಾಥ ಮಂದಿರದ ಪುನರ್ ನಿರ್ಮಾಣ ಮಾಡೋ ಬದಲು ನಾವು ಅದನ್ನೊಂದು ಮ್ಯೂಸಿಯಂ ಆಗಿ ಯಾಕೆ ಕನ್ವರ್ಟ್ ಮಾಡಬಾರ್ದು ಅಂತ. ಏನು ಧಾರಷ್ಟ್ಯ ನೋಡಿ ಇವರಿಗೆಲ್ಲ. ನಮ್ಮ ಮಂದಿರಗಳು ಮ್ಯೂಸಿಯಂ ಆಗಬೇಕು, ತಾಜ್ ಮಹಲ್ಲು ಜನರ ಅಟ್ರಾಕ್ಷನ್ ಸೆಂಟರ್ ಆಗಿ ಮೆರಿಬೇಕು ಅಂತ. ಆದರೆ ಸರ್ದಾರ್ ಪಟೇಲ್ರು ಹಠ ಹಿಡಿದು ಕೂತ್ಕೊಳ್ತಾರೆ, ಇದು ಸ್ವಾಭಿಮಾನದ ಸಂಕೇತ, ಯಾವ ಕಾರಣಕ್ಕೂ ಈ ಮಂದಿರವನ್ನು ನಾವು ಬಿಡಬಾರ್ದು, ಅದರ ಪುನರ್ ನಿರ್ಮಾಣ ಮಾಡಬೇಕು ಅಂತ ಸರ್ದಾರ್ ಪಟೇಲ್ರು ಗಟ್ಟಿಯಾಗಿ ನಿಂತ ನಂತರ ಉಳಿದವರೆಲ್ಲರೂ ಅವ್ರ ಜೊತೆಯಾಗಿ ನಿಂತ್ಕೊಳ್ತಾರೆ, ಪುನರ್ ನಿರ್ಮಾಣ ಆಗಬೇಕು ಅಂತ ಆಗುತ್ತೆ. ಆದರೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಾನು, ಸ್ವತಃ ಮಹಾತ್ಮ ಗಾಂಧೀಜಿ ಅವತ್ತು ಹೇಳಿದ್ರು, ಯಾವ ಕಾರಣಕ್ಕೂ ಸೋಮನಾಥ ಮಂದಿರಕ್ಕೆ ನಮ್ಮ ಕಡೆಯಿಂದ ಸರ್ಕಾರದ ಕಡೆಯಿಂದ ದುಡ್ಡು ಹೋಗಬಾರ್ದು ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಜನರ ಹತ್ರ ಮೊಬಿಲೈಸ್ ಮಾಡಿದ್ರು. ಇವತ್ತು ರಾಮ ಮಂದಿರಕ್ಕೂ ಕೂಡ ಹಾಗೆ ಆಗಿದೆ, ಜನರ ಬಳಿ ಇದರ ಹಣವನ್ನು ಮೊಬಿಲೈಸ್ ಮಾಡಲಾಯಿತು. ದುರದೃಷ್ಟಕರ ಸಂಗತಿ ಅಂತಂದರೆ ಸೋಮನಾಥ ಮಂದಿರ ವೈಭವಿತವಾಗಿ ಕಂಪ್ಲೀಟ್ ಆಯಿತು, ಸರ್ದಾರ್ ಪಟೇಲ್ರು ಇರಲಿಲ್ಲ. ಸರ್ದಾರ್ ಪಟೇಲ್ರು ಹೋದ ನಂತರ ಅನೇಕ ಮಂತ್ರಿಗಳು ಅಥವಾ ಕಾಂಗ್ರೆಸ್ನಲ್ಲಿದ್ದವರು ಮಂದಿರದ ಪರವಾಗಿದ್ದರೂ ಕೂಡ ನೆಹರು ಕೋಪಿಸ್ಕೊಳ್ತಾರೆ ಅಂತ ಪರವಾಗಿ ಮಾತನಾಡ್ತಿರಲಿಲ್ಲ. ಮಂದಿರದ ಉದ್ಘಾಟನೆಗೆ ರಾಷ್ಟ್ರಪತಿಗಳು ಹೋಗಬೇಕಾಗಿತ್ತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು ನೆಹರು ಹೇಳಿದರು, ಯಾವ ಕಾರಣಕ್ಕೂ ನೀವು ರಾಷ್ಟ್ರಪತಿಗಳಾಗಿ ಹೋಗಬಾರದು ಅಂತ. ಆಗ ರಾಷ್ಟ್ರಪತಿಗಳು ಅವ್ರಿಗೆ ಹೇಳ್ತಾರೆ, ಇದು ಮಂದಿರ, ಭಾರತ ಸೆಕ್ಯುಲರ್ ಅಂದ ಮಾತ್ರಕ್ಕೆ ಮಂದಿರಕ್ಕೆ ಹೋಗಬಾರ್ದು ಅಂತ ಏನೂ ಅಲ್ಲ, ಮಂದಿರ ಉದ್ಘಾಟನೆ ಆದರೂ ಹೋಗ್ತೀನಿ, ಮಸೀದಿ ಉದ್ಘಾಟನೆ ಆದರೂ ಹೋಗ್ತೀನಿ, ಚರ್ಚ್ ಉದ್ಘಾಟನೆ ಆದರೂ ಹೋಗ್ತೀನಿ, ಅದು ಸೆಕ್ಯುಲರ್ ತತ್ವ, ನಾನು ಹೋಗೇ ಹೋಗ್ತೀನಿ ಅಂತ ನೆಹರು ವಿರೋಧ ಕಟ್ಕೊಂಡು ಅವರ ಮಂದಿರದ ಇನಾಗ್ರೇಷನ್ಗೆ ಅಂತ ಹೋಗ್ತಾರೆ. ಅಲ್ಲಿ ತುಂಬ ಸುಂದರವಾದ ಒಂದು ಭಾಷಣವನ್ನು ಮಾಡ್ತಾ ಈ ಮಂದಿರ ಹೇಗೆ ಸ್ವಾಭಿಮಾನದ ಸಂಕೇತ ಅಂತ ಹೇಳೋದು ಮಾತನ್ನು ಹೇಳ್ತಾರೆ. ನನಗೆ ಇವತ್ತು ನಮ್ಮ ರಾಷ್ಟ್ರಪತಿಗಳು, ಅವತ್ತಿನ ರಾಷ್ಟ್ರಪತಿಗಳು ತುಂಬ ನೆನಪಾಗ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಒಂದು ಕಾಲದಲ್ಲಿ ವೈಭವದಿಂದ ಕೂಡಿದ್ದ ಸೋಮನಾಥ ಇವತ್ತು ಮತ್ತೆ ಅದರ ಪುನರುಜ್ಜೀವನ ಆಗ್ತಿರೋದು ನೋಡಿದ್ರೆ ಭಾರತದ ವೈಭವದ ಕಾಲ ಬೇಗ ಮರಳುತ್ತೆ ಅಂತ ನಾನು ಅವರಿಗೆ ವಿಶ್ವಾಸ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಭಾರತದ ವೈಭವದ ಕಾಲವನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಅದರದ್ದೇ ಮುಂದುವರಿದ ಭಾಗವಾಗಿ ರಾಮ ಮಂದಿರಕ್ಕೂ ನೀವೇನು ಕೇಳಿದಿರಿ, ರಾಮ ಮಂದಿರಕ್ಕೂ ಸಾಧಾರಣವಾದ ಗಲಾಟೆಗಳು ಏನೂ ಅಲ್ಲ. ನಮಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ, 1949ನಲ್ಲಿ ಮೊದಲ ಬಾರಿಗೆ ರಾಮಲಲ್ಲಾ ಪ್ರತ್ಯಕ್ಷನಾಗ್ತಾನೆ. ರಾಮಲಲ್ಲಾ ಪ್ರತ್ಯಕ್ಷನಾದಾಗ ಇದು ಸಹಜವಾಗಿ ಉದ್ಭವಿಸಿದ ಮೂರ್ತಿ ಅಂತ ಹಿಂದೂಗಳು ಹೇಳಿದರು. ಆದರೆ ಕಾಂಗ್ರೆಸ್ ಗವರ್ಮೆಂಟ್ ಏನು ಮಾಡ್ತು ಅಂತಂದರೆ, ಯಾವ ಕಾರಣಕ್ಕೂ ಇದನ್ನಲ್ಲಿ ಉಳಿಸಬಾರ್ದು ಅಂತ ಪ್ರಯತ್ನ ಪಡ್ತು. ಆಗ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಒಂದು ಪತ್ರ ಬರೀತಾರೆ ಅಥವಾ ಟೆಲಿಗ್ರಾಮ್ ಮಾಡ್ತಾರೆ. ಇಲ್ಲಿ ಗೋವಿಂದ್ ವಲ್ಲಭ್ ಪಂತ್ ಅಂತ CM ಆಗಿದ್ರು.
ಅವ್ರಿಗೊಂದು ಟೆಲಿಗ್ರಾಮ್ ಬರೆದು ಹೇಳ್ತಾರೆ, ಯಾವ ಕಾರಣಕ್ಕೂ ಆ ಮೂರ್ತಿ ಅಲ್ಲಿರಬಾರ್ದು, ಮೊದಲು ತೆಗೀರಿ ಅದನ್ನ ಅಂತ. ಅಂದರೆ ಇದರಿಂದ ಮುಸಲ್ಮಾನರಿಗೆ ಧಕ್ಕೆ ನೋವಾಗ್ಬಿಡುತ್ತೆ, ಅವ್ರ ಹೃದಯಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟು ಕಾಳಜಿ. ಮಂದಿರವಾಗಿದ್ದೊಂದನ್ನು ಧ್ವಂಸಗೊಳಿಸಿ ಮಸೀದಿ ಮಾಡಿದ್ದಾರೆ, ಅದರಿಂದ ಹಿಂದೂಗಳಿಗೆ ಎಷ್ಟು ನೋವಾಗ್ಬೋದು ಅನ್ನೋದ್ರ ಬಗ್ಗೆ ಕಾಳಜಿ ಅಲ್ಲ, ಹೇಗಾದರೂ ಮಾಡಿದ್ದನ್ನು ತೆಗೆದುಬಿಡಿ ಅಂತ. ಗೋವಿಂದ್ ವಲ್ಲಭ್ ಪಂತ್ರವರಿಗೆ ರಿಟರ್ನ್ ಹೇಳ್ತಾರಂತೆ, ನಾನು ಮೂರ್ತಿಯನ್ನಷ್ಟೇ ಅಲ್ಲ, ಅಲ್ಲಿ ರಾಮನ ಭಕ್ತರು ಬರದೇ ಇರೋ ಥರ ನೋಡ್ಕೊಳ್ತೀನಿ ಅಂತ. ತಕ್ಷಣ ಅವರು ಕಲೆಕ್ಟರ್ಗೆ ಹೇಳ್ತಾರೆ, ನಾಯರ್ ಅವರು ಇಲ್ಲಿ ಕಲೆಕ್ಟರ್ ಆಗಿದ್ರಾಗ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ರು, ನಾಯರ್ ಅವರಿಗೆ ಫೋನ್ ಮಾಡಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಆದಷ್ಟು ಬೇಗ ಆ ಮೂರ್ತಿಯನ್ನು ತೆರವುಗೊಳಿಸಿ ಅಂತ. ಬಟ್ ನಾನು ಈ ಸಂದರ್ಭದಲ್ಲಿ ನಾಯರ್ ಅವ್ರನ್ನ ಭಾಳ ನೆನಪಿಸ್ಕೊಳ್ತೀನಿ. ಅವ್ರು ಹೇಳಿದ್ರಂತೆ, ನಾನು ಈ ಸರ್ಕಾರದ ಔರಂಗಜೇಬನ ಆ ನಿರ್ಣಯವನ್ನು ಧಿಕ್ಕರಿಸ್ತೀನಿ. ಈ ಮಾತು ಭಾಳ ಚೆನ್ನಾಗಿದೆ. ಔರಂಗಜೇಬನ ಆದೇಶವನ್ನು ಧಿಕ್ಕರಿಸ್ತೀನಿ ಮತ್ತು ನಾನು ಅಲ್ಲಿರುವಂಥ ರಾಮಲಲ್ಲಾನ್ ತೆಗಿಲಿಕ್ಕೆ ಬಿಡೋದಿಲ್ಲ, ಉಲ್ಟಾ ಆ ರಾಮಲಲ್ಲಾನಿಗೆ ನಿರಂತರ ಪೂಜೆ ಆಗಲಿಕ್ಕೆ ವ್ಯವಸ್ಥೆ ಮಾಡೋದಲ್ಲದೆ ಸರ್ಕಾರದಿಂದ ಪೂಜಾರಿಗೆ ಸಂಬಳ ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ. ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಈ ಪರಿಯ ಒಂದು ಧೈರ್ಯ ಬರೋದಿದೆಯಲ್ಲ, ಅದು ಭಾಳ ವಿಶೇಷವಾಗಿರುವಂಥದ್ದು. ಬಟ್ ಅವರು ಗ್ರೌಂಡ್ ರಿಪೋರ್ಟ್ನ ಆಧಾರದ ಮೇಲೆ ಹೇಳ್ತಾರೆ, ಯಾವ ಕಾರಣಕ್ಕೂ ಕೂಡ ನಾವು ಇದನ್ನು ತಡೆಯುವಂತಿಲ್ಲ, ಇದಾಗಬೇಕು ಅನ್ನುವಂಥ ಪ್ರಕ್ರಿಯೆಯನ್ನು ಅವ್ರು ಮುಂದುವರಿಸ್ತಾರೆ. ಸೊ ಈ ಆಧಾರದ ಮೇಲೆ ನಾಯರ್ ಅವರನ್ನು ಜವಾಹರ್ಲಾಲ್ ನೆಹರೂರವರು ಆ ಸ್ಥಾನದಿಂದ ಕಿತ್ಬಿಸಾಕ್ತಾರೆ. ನಾನು ಸುಮ್ಮನೆ ರಾಜಕಾರಣದ ಒಂದು ಎಳೆಯನ್ನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರರೇ. ಮುಂದೆ ನಾಯರ್ ಅವರು ಅಲಹಾಬಾದ್ ಹೈಕೋರ್ಟಿಗೆ ಹೋಗಿ ಫೈಟ್ ಮಾಡ್ತಾರೆ. ಫೈಟ್ ಮಾಡಿ ತಾವೇ ವಾದ ಮಾಡಿ ಅವರು ತಮ್ಮನ್ನು ವಾಪಸ್ ಇದೇ ಫೈಜಾಬಾದ್ ಡಿಸ್ಟ್ರಿಕ್ಟಿಗೆ, ಆಗ ಅಯೋಧ್ಯ ಅಂತ ಕರಿತಿರಲ್ಲ, ಫೈಜಾಬಾದ್ ಅಂತ ಕರಿತಿದ್ರು, ಇದೇ ಫೈಜಾಬಾದ್ಗೆ ವಾಪಸ್ ಹಾಕಿಸ್ಕೊಳ್ತಾರೆ. ನೆಹರು ಕಿರಿಕಿರಿ ಜಾಸ್ತಿಯಾಗಿ ಕೊನೆಗೆ ಫೈಜಾಬಾದನ್ನು ಅವರು ಇಲ್ಲಿಂದ ಹೊರಟು ರಿಸೈನ್ ಮಾಡಿ ಹೋಗ್ಬಿಡ್ತಾರೆ. ಮುಂದೆ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತಂದರೆ, ಅವರು MP ಆಗ್ತಾರೆ ಜನಸಂಘದಿಂದ, ಅವ್ರ ಹೆಂಡತಿ MP ಆಗ್ತಾರೆ. ಜನರಿಗೆ ಅವ್ರ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂತಂದರೆ, ನಾನು ಇತ್ತೀಚೆಗೆ ಓದ್ತಾ ಇದ್ದೆ, ಅವ್ರ ಡ್ರೈವರ್ ಕೂಡ MLA ಆಗ್ಬಿಟ್ಟ ಅಂತ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ಅಂದರೆ ಜನರಿಗೆ ರಾಮ ಮಂದಿರದೊಂದಿಗಿರುವಂಥ ಅಭಿಮಾನ ಇದೆಯಲ್ಲ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಘನವಾಗಿರುವಂಥ ಅಭಿಮಾನ ಅದು. ಮುಂದೆ ಅವರು ತೀರ್ಕೊಂಡಾಗ, ಕೇರಳದವರು, ಕೇರಳ ಅಂದರೆ ಕಮ್ಯುನಿಸ್ಟ್ ರಾಜ್ಯ ಅಂತ ನಾವು ಕರಿತೀವಲ್ಲ, ಕೇರಳ ರಾಜ್ಯದ ಒಬ್ಬ ವ್ಯಕ್ತಿ ಇಷ್ಟು ಕೆಲಸ ಮಾಡಿದ್ದು, ಅವ್ರು ತೀರ್ಕೊಂಡಾಗ ಈ ಅಯೋಧ್ಯೆ ಭಾಗದಿಂದ ಸಿಕ್ಕಾಪಟ್ಟೆ ಜನ ಅವ್ರನ್ನ ನೋಡಲಿಕ್ಕೆ ಅಂತ ಹೋಗಿದ್ರು ಅಂತ ಕೂಡ ಹೇಳ್ತಾರೆ. ಆದರೆ ಇದು ಇಲ್ಲಿಗೆ ನಿಲ್ಲದಿಲ್ಲ. ಜವಾಹರ್ಲಾಲ್ ನೆಹರೂರವರು ಅದಕ್ಕೆ ಲಾಕ್ ಮಾಡಿಸ್ಬಿಡ್ತಾರೆ, ರಾಮ್ಲಲ್ಲಾ ಅಲ್ಲೇ ಇರಲಿ, ಆದರೆ ಯಾವ ಕಾರಣಕ್ಕೂ ಮುಸಲ್ಮಾನರು ಪ್ರಾರ್ಥನೆ ಮಾಡೋದು ಬೇಡ, ಹಿಂದೂಗಳು ಹೋಗೋದು ಬೇಡ ಅಂತ ಲಾಕ್ ಮಾಡಿಸ್ತಾರೆ. ಎಲ್ಲವೂ ಸೈಲೆಂಟ್ ಆಗಿರುತ್ತೆ. ಆದರೆ ಮುಂದೆ ವಿಶ್ವ ಹಿಂದೂ ಪರಿಷತ್ ಈ ಟೋಟಲ್ ಆಂದೋಲನವನ್ನು ತೆಗೆದುಕೊಳ್ಳುತ್ತಲ್ಲ, ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್ 1986ನ ವೇಳೆಗೆ ಇಡೀ ಆಂದೋಲನಕ್ಕೆ ಒಂದು ವೇಗವನ್ನು ಕೊಟ್ಟು ತಾಲಾ ಖೋಲೋ ಅಂತ ಒಂದು ಹೋರಾಟ